ಇನ್ನು ಕೇಂದ್ರ ಸರ್ಕಾರ ಒಂದೊಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರದಿಂದ ಸಾಕಷ್ಟು ಕುಟುಂಬಗಳು ಈಗ ಉಳಿತಾ ಇದೆ. ಏನಾದ ನಿರ್ಧಾರ ಅಂತ ಹೇಳಿದ್ರೆ, ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025 ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಇದು ಬೇಕಿತ್ತು ದೇಶದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ದೇಶದಲ್ಲಿ ಆಕ್ಟಿವ್ ಅಂದರೆ ಆನ್ಲೈನ್ ಗೇಮ್ಗೆ ನೋಂದಾವಣಿ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಅಥವಾ ಖಾತೆಗಳ ಸಂಖ್ಯೆ 50 ಕೋಟಿ ಇದೆ. 50 ಕೋಟಿ ಖಾತೆಗಳಿದೆ. ನಮ್ಮ ದೇಶದ ಜನಸಂಖ್ಯೆ ಎಷ್ಟು? 140 ಕೋಟಿ. 50 ಕೋಟಿ ಖಾತೆಗಳಿದೆ ಅಂತ ಹೇಳಿದ್ರೆ 50 ಕೋಟಿ ಕುಟುಂಬಗಳು. ಎಷ್ಟು ಜನ ಸಾವನ್ನಪ್ಪಿದ್ರು, ಎಷ್ಟು ಜನ ಸುಸೈಡನ್ನು ಮಾಡ್ಕೊಂಡಿದ್ರು, ಎಷ್ಟು ಕುಟುಂಬಗಳು ಬೀದಿಗೆ ಬಂದಿತ್ತು ಈ ಆನ್ಲೈನ್ ಗೇಮ್ಗೆ. ಬಟ್ ಇದನ್ನು ನೋಡಿ, ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025 ಅಂಗೀಕಾರ ಆಗಿದೆ. ಗುಡ್ ಇದು. ಆದರೆ ವಿಪಕ್ಷಗಳ ಭಾರೀ ವಿರೋಧ ಅಂತೆ. ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡಬಾರದು. ವಿರೋಧ ಪಕ್ಷಗಳು ವಿರೋಧವನ್ನು ಮಾಡಬೇಕು. ಯಾವ ವಿಚಾರದಲ್ಲಿ? ಕೆಲವೊಂದು ವಿಚಾರದಲ್ಲಿ ವಿರೋಧ ಮಾಡಬೇಕು. ಬಟ್ ಎಲ್ಲ ವಿಚಾರದಲ್ಲೂ ವಿರೋಧ ಮಾಡೋದೇ ವಿರೋಧ ಪಕ್ಷವೂ ಅಲ್ಲ. ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದರು. ಆನ್ಲೈನ್ ಗೇಮಿಂಗ್ ಮೂಲಕ ಜನರು ಬಹಳಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. ಹಣ ಮಾತ್ರ ಅಲ್ಲ, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಬೆಳಗ್ಗೆ ಬರ್ತಾ ಇತ್ತು. ಹಣ ಮಾತ್ರ ಅಲ್ಲ, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಈ ಹಣವನ್ನು ವರ್ಗಾವಣೆ ಮಾಡುವ ಅಥವಾ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸಲಾಗ್ತಾ ಇತ್ತು. ಇದು ಕೂಡ ಆರೋಪ ಇತ್ತು. ಅಂದರೆ ಆನ್ಲೈನ್ ಮಾಡ್ತಾ ಇದ್ರಲ್ವ, ಆನ್ಲೈನ್ ಗೇಮಿಂಗ್ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಬೆಟ್ ಮಾಡಿದ್ರೆ ಆ ಹಣವನ್ನು ಭಯೋತ್ಪಾದಕ ಚಟುವಟಿಕೆಗಳು ಕೂಡ ಯೂಸ್ ಮಾಡ್ತಾ ಇದ್ರು ಅನ್ನುವ ಆರೋಪ ಕೂಡ ಇತ್ತು. ಸರಿಸುಮಾರು 50 ಕೋಟಿ ಭಾರತೀಯರು ಆನ್ಲೈನ್ ಆಟದ ಮೂಲಕ ಹಣವನ್ನು ಕಳೆದುಕೊಂಡಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೆ 50 ಕೋಟಿ ಆಕ್ಟಿವ್ ಅಕೌಂಟ್ಗಳಿತ್ತು ಅಂತ ಹೇಳಿ. ಅವರೆಲ್ಲರೂ ಕೂಡ ಹಣ ಕಳೆದುಕೊಂಡಿದ್ದಾರೆ ಅಂತ. ನೋಡಿ, ಯಾರೋ ಒಂದು ಗೇಮ್ ಅಂತ ಹೇಳಿದ್ರೆ, ಒಂದು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಮಂದಿ 50 ಕೋಟಿ ಅಂತ ಇಟ್ಕೊಂಡ್ರೆ ಯಾರೋ ಒಬ್ಬ ಗೆಲ್ತಾನೆ, ಅಥವಾ 3 ಜನ ಅಥವಾ 10 ಜನ ಗೆಲ್ತಾರೆ. ಇದನ್ನೆಲ್ಲ ಎಲ್ಲ 10 ಜನ ಗೆಲ್ತಾರೆ, ಬಟ್ ಕೋಟಿ ಜನ ಇಲ್ಲಿ ಸೋಲ್ತಾ ಇದ್ರು, ಅವ್ರ ಕಾಸನ್ನು ಕಳೆದುಕೋತಾ ಇದ್ರು. ಸೊ ಈಗ ಕೇಂದ್ರ ಸರ್ಕಾರ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. बिल पास आಗಿದೆ. समाज में समय समय पर कई कुरीतियां आती है. ऐसी परिस्थितियों में सरकार की और संसद की जिम्मेदारी बनती है कि इन कुरीतियों पर कठोर कार्रवाई करे, इस तरह के समाधान लाए, इस तरह के कानून लाए, जिससे कि समाज में आने वाली इन कुरीतियों पर एक अंकुश लग सके. हम सब जानते हैं, पहले एक चिट फंड, और जो चिट फंड वाले थे आज वेल में खड़े हैं. जो एक चिट फंड के कारण जो कई परिवार नष्ट हो रहे थे, उनको मोदी जी की सरकार ने कानून लाकर समस्या को समाप्त किया, कंट्रोल किया. जो हमारे मध्यम वर्ग के परिवारों को एक तरीके से परेशान कर रहे थे, उन बिल्डर वर्ग को भी मोदी जी की सरकार ने कानून लाकर इस समस्या का समाधान किया. माननीय अध्यक्ष जी, सभापति महोदय, मध्यम वर्ग के परिवारों पर टैक्स का बोझ हटे, इसलिए मोदी जी की सरकार ने 12 लाख रुपए तक की इनकम टैक्स की छूट दी.